ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ನಾನು ಶ್ವೇತಾ. ಇವತ್ತಂತೂ ನಾನೊಂದು ಬ್ಯೂಟಿಫುಲ್ ಆಗಿರೋಂಥ ಮೊಮೆಂಟ್‌ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದೇನಪ್ಪಾ ಅಂತಂದ್ರೆ ಇವತ್ತು ನನ್ನ ಮಗಳ ಬರ್ಡೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವಾಚ್ ಮಾಡಿ ಹಾಗೆ ಲೈಕ್, ಶೇರ್ ಆಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್‌ಗೂ ಕೂಡ ಶೇರ್ ಮಾಡಿ. ಸೊ ಈ ಪ್ರಾಡಕ್ಟ್ ಏನಂತ ನೋಡ್ತಾ ಇದ್ದೀರಾ, ನನ್ನ ಮಗಳ ಬರ್ಡೇಗೆ ಅಂತೇಳಿ ರಿಟರ್ನ್ ಗಿಫ್ಟ್‌ಗೆ ಅಂತೇಳಿ ನಾನೇ ನನ್ನ ಕೈಯಿಂದ ಮಾಡಿರೋಂಥ ಪ್ರಾಡಕ್ಟ್. ತುಂಬಾನೇ ಚೆನ್ನಾಗಿತ್ತು. ಅಂದರೆ ಎಲ್ಲವೂ ಕೂಡ ಹ್ಯಾಂಡ್‌ಮೇಡೇ ಆಗಿರುತ್ತೆ. ಸೊ ಹಾಗಾಗಿ ನಾನು ಏನಾದರೂ ಒಂದು ಬರ್ಡೇಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇರ್ತೀನಿ. ಸೊ ಆ ರೀತಿಯಾಗಿ ಈ ಬ್ಯಾಂಗಲ್ಸ್ ಹಾಗೆ ಕೆಲವೊಂದು ಕ್ಲಿಪ್ಸ್‌ನು ಕೂಡ ರೆಡಿ ಮಾಡಿದ್ದೆ. ಸೊ ನಾವು ಆಚೆಯಿಂದ ಎಷ್ಟೇ ದುಡ್ಡು ಕೊಟ್ಟು ತಗೊಂಬಂದ್ರೂ ನಾವು ಮಾಡಿರುವಂತಹ ಒಂದು ಸಮಾಧಾನ ಅನ್ನಿರ್ತಾ ಅಂದರೆ ಈಕ್ವಲ್ ಟು ಹೋಟೆಲ್ ಊಟಕ್ಕೂ ಮತ್ತೆ ಮನೆ ಫುಡ್‌ಗೂ ಏನೆಲ್ಲ ಡಿಫರೆನ್ಸ್ ಇರುತ್ತೆ. ಸೊ ಅದೇ ರೀತಿ ನನಗಂತೂ ತುಂಬಾನೇ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಗಿಫ್ಟ್ ಕೂಡ ತುಂಬಾನೇ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸೊ ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಯಿತು ಅನ್ನೋದು ಮೇನ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ರೆಡಿ ಮಾಡಿರುವಂಥ ಒಂದು ಕ್ಲಿಪ್‌ನ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಸರಿ ನನ್ನ ಮಗಳ ಬರ್ಡೇಗೆ ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಮೂಮೆಂಟ್‌ನ ಸೆಲೆಬ್ರೇಟ್ ಮಾಡಬೇಕು. ಮತ್ತೆ ಮೋರೋವರ್ ಇನ್ನ 1 ವರ್ಷದವರೆಗೂ ಕೂಡ ಅವಳಿಗೂ ಕೂಡ ಅದು ಮನಸ್ಸಲ್ಲಿ ಇರಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಸೊ ಹಾಗಾಗಿ ಈ ಒಂದು ಚಿಕ್ಕ ಪಾರ್ಟಿ ಹಾಲ್‌ನ ನಾವು ಬುಕ್ ಮಾಡಿಕೊಂಡು ಅಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ಲು. ಅವಳಷ್ಟೇ ಅಲ್ಲ ಬಂದಿದ್ದ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಆ ಮೂಮೆಂಟ್‌ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನೆಲ್‌ನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್‌ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿಯ ಹೆಚ್ಚೆಚ್ಚು ವಿಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ, ಸೊ ಇವತ್ತಿನ ದಿನ ಒಂದು ತುಂಬಾನೇ ಖುಷಿಯಾಗಿರುವಂತಹ ವಿಷಯ ಅಂತಾನೆ ಹೇಳ್ಬೋದು. ನಮ್ಮ ಮಗಳು ಹುಟ್ಟಿ 6ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ಇವತ್ತಾಗಿತ್ತು. 6ನೇ ವರ್ಷದಿಂದ 7ನೇ ವರ್ಷಕ್ಕೆ ಕೂಡ ಹೋಗ್ತಾ ಇದ್ದಾಳೆ. ಇಯರ್ ಬೈ ಇಯರ್ ತುಂಬಾನೇ ಚೇಂಜಸ್ ಇರುತ್ತೆ. ಹಾಗೆ ತುಂಬಾನೇ ಖುಷಿಗಿರುತ್ತೆ. ಅದೆಲ್ಲವನ್ನ ಒಂದು ದಿನ ಸೆಲೆಬ್ರೇಟ್ ಮಾಡಲಿಕ್ಕೆ ಸಿಗುವಂತಹ ಒಂದು ದಿನ. ಸೊ ನಾವು ದೊಡ್ಡವರಾಗ್ತಾ ನಮ್ಮ ಬರ್ಡೇಗಿಂತ ಜಾಸ್ತಿ ಪ್ರಿಫರೆನ್ಸ್ ನಾವು ಮಕ್ಳ ಬರ್ಡೇಗೆ ಕೊಡ್ತೀವಿ. ಏಕೆ ಅಂತಂದ್ರೆ ಮಕ್ಳುಗಳು ಖುಷಿಯಾಗಿರ್ಬೇಕು. ನಮ್ಮ ಕಾಲದಲ್ಲಿ ನಮಗೆ ಏನೇನೆಲ್ಲ ಸಿಕ್ಕಿರೋದಿಲ್ಲ, ಅದ್ ಎಲ್ಲವನ್ನು ನಾವು ಮಕ್ಳಿಗೆ ನೋಡಿ ಅದನ್ನ ಆಸೆ ಪಡಬೇಕು ಅನ್ನೋವಂಥದ್ದು ತುಂಬಾ ಜನಕ್ಕಿರುತ್ತೆ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ರೀತಿಯ ಮೂಮೆಂಟ್ಸ್ ಎಲ್ಲ ನಮ್ಮ ಟೈಮಲ್ಲಿ ಇರ್ತಿರ್ಲಿಲ್ಲ. ಇದ್ರೂನು ಕೂಡ ಅದನ್ನ ಅಫೋರ್ಡ್ ಮಾಡುವಷ್ಟು ಅಪ್ಪ ಅಮ್ಮಂಗಾಗಿರ್ಬೋದು. ಏಕೆಂದ್ರೆ ತುಂಬಾನೇ ಸ್ಟ್ರಗಲ್ಸ್ ಅನ್ನುವಂಥದ್ದು ಆಲ್ರೆಡಿ ಇರೋದ್ರಿಂದ ಸೊ ಸ್ವಲ್ಪ ಕಷ್ಟ ಆಗಿರ್ತಾ ಇತ್ತು. ಸೊ ಹಾಗಾಗಿ ಕೆಲವೊಂದು ಮೂಮೆಂಟ್ಸ್‌ನ ನಾವು ಮಕ್ಳಿಗೆ ಕೊಡಬೇಕು ಅನ್ನೋಂಥದ್ದು ತುಂಬಾನೇ ಖುಷಿ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಬರ್ಡೇ ಸೆಲೆಬ್ರೇಷನ್‌ನ ಅರೇಂಜ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನ ಮಕ್ಳು ಕೂಡ ತುಂಬಾನೇ ಇಷ್ಟ ಆಯ್ತು. ಅಟ್‌ಲೀಸ್ಟ್ ನಾವು ಯಾರನ್ನೆಲ್ಲ ಕರೆದಿದ್ವಿ. ಸೊ ಮೋರ್ ಓವರ್ ಅವಳಿಗೆ ಯಾರು ತುಂಬಾ ಇಷ್ಟ ಆಗಿರುತ್ತಲ್ಲ ಅವ್ರನ್ನೆಲ್ಲ ಸ್ವಲ್ಪ ಕರೆದು ನಾವು ಬರ್ಡೇ ಸೆಲೆಬ್ರೇಷನ್‌ನ ತುಂಬಾನೇ ಚಿಕ್ಕದಾಗಿ ಹಾಗೆ ಚೊಕ್ಕದಾಗಿ ಮಾಡಿದ್ವಿ. ಸೊ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಅವಳಿಗೆ ಫಾಗ್ ಎಂಟ್ರಿ ಅನ್ನೋದು ಲಾಸ್ಟ್ ಬರ್ಡೇನಲ್ಲಿ ಅವಳಿಗೆ ಮಾಡ್ಲಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಈ ಥರ ಫಾಗ್ ಎಂಟ್ರಿ ಬೇಕು ಅಂತೆಲ್ಲ ಕೂಡ ಕೇಳ್ಕೊಂಡಿದ್ಲು ಅವಳೇ ಮುಂಚೆನೆ. ಸೊ ಹಾಗಾಗಿ ಈ ರೀತಿಯಾಗಿರೋ ಒಂದು ಫಾಗ್ ಎಂಟ್ರಿ ಕೂಡ ಮತ್ತೆ ಅದರಲ್ಲೂ ಚಿಕ್ಕ ಚಿಕ್ಕ ಆಸೆಗಳು ಅಂದರೆ ಏನಪ್ಪಾ ಅಂತಂದರೆ ನನಗೆ ಕೇಕಲ್ಲಿ ಬಟರ್‌ಫ್ಲೈ ಇರಬೇಕು, ಮತ್ತು ಈ ರೀತಿಯಾಗಿರಬೇಕು, ಈ ಥರ ಕಲರ್ ಇರಬೇಕು. ಅವಳಿಗೆ ಈ ರೀತಿ ಚಿಕ್ಕ ಚಿಕ್ಕದಂದ್ರೆ ತುಂಬಾನೇ ಇಷ್ಟ ಆಗಿದೆ. ತುಂಬ ದೊಡ್ಡದು ಆ ಥರದ್ದೆಲ್ಲ ಅವಳಿಗೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಆ, ಚಿಕ್ಕ ಚಿಕ್ಕ ಆಸೆಗಳ್ನು ಕೂಡ ನಾವು ನೆರವೇರಿಸ್ಬೇಕಾಗತ್ತೆ ಮಕ್ಳುಗಳು ಖುಷಿಯಾಗಿರಬೇಕು ಅಂತಂದರೆ. ಸೊ ಎಷ್ಟೋ ದಿನ ಈ ಒಂದು ಚಿಕ್ಕ ಸೆಲೆಬ್ರೇಷನ್ ಅವ್ರುಗಳ್ನ ತುಂಬಾ ಆ್ಯಕ್ಟಿವ್ ಆಗಿ ಇಡುತ್ತೆ. ಸೊ ನಮ್ಮಮ್ಮ ನನಗೆ ಇದು ಕೊಡಿಸಿದ್ರು, ಅಪ್ಪ ನನಗೆ ಇದನ್ನು ಕೊಡಿಸಿದ್ರು, ಬಂದಿದ್ದ ಗೆಸ್ಟ್ಗಳು ನನಗೆ ಇದನ್ನು ಕೊಡಿಸಿದ್ರು, ಫ್ರೆಂಡ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಅವಳು ಮೆಮರೈಸ್ ಮಾಡ್ಕೊತಾಳೆ. ಅಲ್ಲದೆ ಎಲ್ಲರೂ ಕೂಡ ಅವಳಿಗೆ ಒಂದು ಕ್ಯೂಟ್ ಆಗಿರುವಂಥ ಗಿಫ್ಟ್‌ಗಳನ್ನ ಕೂಡ ತೊಗೊಂಬಂದಿದ್ರು. ಅವಳು ಅದನ್ನು ಕೂಡ ಇಷ್ಟಪಟ್ಳು. ಮತ್ತು ಎಲ್ಲರ ಮುಂದೆ ಕೂಡ ಡ್ಯಾನ್ಸ್ ಮಾಡಿದ್ಲು. ಎಲ್ರಿಗೂ ಒಂಥರ ಇಷ್ಟ ಆಯಿತು. ಹಾಗೆ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿಯವರು ಸ್ವಲ್ಪ ನಮ್ಮ ಫ್ಯಾಮಿಲಿಯವ್ರು ಸ್ವಲ್ಪ ಕರೆದಿದ್ವಿ. ಸೊ ಆದಷ್ಟು ಫ್ಯಾಮಿಲಿ ಮೆಂಬರ್ಸ್‌ನ ಅಷ್ಟೇ ಇನ್ವೈಟ್ ಮಾಡಿಕೊಂಡು ಒಂದು 4, 5 ಜನ ಫ್ರೆಂಡ್ಸ್‌ನ ಇನ್ವೈಟ್ ಮಾಡಿದ್ವಿ. ಸೊ ಅದರಲ್ಲಿ ಅವಳಿಗೆ ಯಾರು ದಿ ಬೆಸ್ಟ್ ಅಂತ ಅನಿಸುತ್ತೆ ಸೊ ಆ ರೀತಿಯಾಗಿರುವಂತಹ ಫ್ರೆಂಡ್ಸ್‌ನ ಕರೆದು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮತ್ತು ಮೋರ್ ಓವರ್ ಅವಳಿಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಖುಷಿಯಾಗಿ ಇದ್ಲು. ಸೊ ಈ ಖುಷಿನ ನೋಡಲಿಕ್ಕೆ ನಾವು ಕಾಯ್ತಾ ಇರ್ತೀವಿ. ಮಕ್ಕಳು ಇಷ್ಟು ಖುಷಿಯಾಗಿದ್ದರೆ ಬೇರೆ ಇನ್ನೇನು ಕೂಡ ಬೇಕಾಗಿರೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಅವಳಿಗೇನೋ ಹೇಳ್ಕೋಬೇಕು ಅಂತ ಅಂದ್ಕೊಂಡಿರುತ್ತೆ ಅಂದಾಗ ಸೊ ನಮಗೆ ಯಾವಾಗಾದರೂ ಅಪ್ಪ ಅಮ್ಮ ನಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಅಂದಾಗ ಸೊ ಅವಳಿಗೂ ಕೂಡ ಕೆಲವೊಂದು ವಿಷಯಗಳನ್ನ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಮಕ್ಕಳು ಕೂಡ ಓಪನ್ ಅಪ್ ಆಗ್ತಾರೆ. ತುಂಬ ದೊಡ್ಡದಾಗಲಿಲ್ಲ ಅಂತಂದರೂ ಆದಷ್ಟು ಮಕ್ಕಳ ಸಣ್ಣ ಸಣ್ಣ ಆಸೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಪಡಿ.
ಸೊ ಅದರಲ್ಲೂ ಈ ಒಂದು ಏಜಲ್ಲಿ, ಈ ಒಂದು ಪುಟ್ಟ ಏಜಲ್ಲಿ ನಾವು ಇದನ್ನು ಮಾಡೋದ್ರಿಂದ ಸೊ ಅವ್ರಿಗೂ ಕೂಡ ಒಂದು ಅಟ್ಲೀಸ್ಟ್ ನಮಗೋಸ್ಕರ ಅಪ್ಪ ಅಮ್ಮ ಇಷ್ಟು ಮಾಡ್ತಿದ್ದಾರೆ ಅನ್ನೋದು ಬರೋದಲ್ದೇ ನಾಳೆ ದಿನಕ್ಕೆ ಒಂದು ಮೆಮೊರಿ ನಾವು ಕ್ರಿಯೇಟ್ ಮಾಡಿ ಕೊಟ್ಟಂಗಾಗತ್ತೆ. ನಾವು ದೊಡ್ಡವರಾದ್ಮೇಲೆ ನಾವು ಎಷ್ಟೇ ಸೆಲೆಬ್ರೇಟ್ ಮಾಡ್ಬೋದು, ಎಷ್ಟೇ ನಾವು ಅರ್ನ್ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರೋಂಥ ಖುಷಿ ನಮಗೆ ಆ ಟೈಮಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪರವಾಗಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು 90s ಕಿಡ್ಸ್ ಅಂತಂದಾಗ ಮೆಮೊರೀಸ್ ಅಂತ ಹೇಳಿದಾಗ ಮೆಮೊರೀಸ್ಗಿಂತ ಜಾಸ್ತಿ ಸ್ಟ್ರಗಲ್ಲೇ ಇರುತ್ತೆ. ಸೊ ಆ ಒಂದು ಬೇಸಿಕ್ ಆ ಒಂದು ಮೈಂಡ್ಸೆಟ್ಟಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಮಕ್ಕಳಿಗೆ ಕೆಲವೊಂದು ಮೆಮೊರೀಸ್ನ ಕೊಡಲಿಕ್ಕೆ ಶುರು ಮಾಡಿ. ಆದಷ್ಟು ಜನಗಳ ಜೊತೆ ಬೆರೆತಾಗ ಮತ್ತು ಅವರು ಕೆಲವೊಂದು ಬೇರೆ ಪ್ರಪಂಚನ ನೋಡಿದಾಗ ಸ್ವಲ್ಪ ಖುಷಿಯಾಗಿದ್ದಾಗ ಅವ್ರ ಮೈಂಡು ಬೇರೆ ರೀತಿ ವರ್ಕ್ ಆಗುತ್ತೆ. ನನಗೂ ಕೂಡ ಎಲ್ಲವನ್ನು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಹಾಡೋದಾಗಿರ್ಬೋದು ಎಲ್ಲವೂ ಕೂಡ ಮತ್ತು ಜನಗಳನ್ನ ಅವರು ಮೀಟ್ ಮಾಡ್ತಾರೆ. ಫ್ಯಾಮಿಲೀಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ನ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬಾ ಗಿಫ್ಟ್ಸ್ ಎಲ್ಲ ಬಂದಿದೆ, ಅದೆಲ್ಲವೂ ಕೂಡ ಓಪನ್ ಮಾಡಿ ತೋರಿಸ್ತಾಳೆ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಗಿಫ್ಟ್ ಮಾಡಿದ್ದಾರೆ, ಯಾರೆಲ್ಲ ವಿಶ್ ಮಾಡಿದ್ರೆ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ಅಲ್ಲಿ ಹೆಂಗೆ ಮಾಡ್ತಾಳೆ ಚಿನ್ನು. ಏನೇನು ಗಿಫ್ಟ್ ಬಂದೈತೆ ಓಪನ್ ಮಾಡು. ಎಲ್ಲ ಗೊತ್ತಲ್ಲ ಚಿನ್ನಮ್ಮ ನಿನಗೆ. ಹಾ ಈ ಲಾಂಛನ ಅದನ್ನೆಲ್ಲ ಫುಲ್ ಹೆಂಗ ಆಪರೇಟ್ ಮಾಡ್ತಿದ್ದಾಳೆ ನೋಡು. ಯಾರು ಕೊಟ್ಟಿದ್ದದ್ ಗಿಫ್ಟು? ಯಾರು ಕೊಟ್ಟಿದ್ದದು? ಆಫೀಸ್ ಅವರು. ಓಪನ್ ಮಾಡ್ತೀನಿ ಮತ್ತೆ ತೆಗಿ ಬ್ಯಾಗು, ಬ್ಯಾಗ್ ತೆಗಿ. ಕಲರ್ ಕಲರ್ ಬ್ಯಾಗು, ಹಿಂದಿ ಮನೆಗೆ ಸ್ಕೈ ಬ್ಯಾಗ್ಸು, ಇನ್ನೊಂದೇನ್ ಗಿಫ್ಟ್ ಐತೆ ತೆಗಿ. ಸ್ಕೂಲ್ ಬ್ಯಾಗ್ ಫಿಕ್ಸ್ ಆಗೋದು. ಹಾ ಸ್ಕೂಲ್ಗೆ ಇಲ್ಲಿ ಬ್ಯಾಗ್ ತಗೊಳಂಗಿಲ್ಲ. ನೀನೆಲ್ಲ ತಂದಾಯ್ತು. ಅದು ಫ್ಯಾನ್ ಇಲ್ಲಿ ಫ್ಯಾನೇ ತೋರಿಸ್ತಿಲ್ಲ, ಶೋ ಮಾಡಿಲ್ಲ. ಇದು ಮಮ್ಮಂಗೆ ಕೊಟ್ಬಿಡೋದ? ಅಲ್ಲಿ ಇಸ್ಕೋಬೋ ಫ್ಯಾನ್. ಯಾರಿಗಿದು? ಅಯ್ಯೋ ಲೈಟ್ ಕಲರ್ ತಂದಾಳ ಇವಳು. ಏನದು? ಯಾರು ಕೊಟ್ಟಿದ್ ಗಿಫ್ಟ್? ಯಾರು ಕೊಟ್ಟಿದ್ದು? ಹೌದಾ? ಹಾಳಾದ್ರ ಮೇಲೆ ಆತರ ಇರುತ್ತೆ. ಹೌದು ಸರಿ, ಬೇರೆ ಗಿಫ್ಟ್ ಓಪನ್ ಮಾಡಿ ಈಗ. ಹೌದು ಅಕ್ಷತ ತಗೊಂಡು ಇಲ್ಲಿ ನೋಡು, ಲೈಟ್ ಕಲರ್ ಬರ್ತದೆ. ಅಕ್ಷತ ಚಿಕ್ಕಿತದೆ.